ಇವತ್ತಿನ ವಿಡಿಯೋನ ಕಂಪ್ಲೇಂಟ್ ಜೊತೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಾಗ್ಲಿಂದ ತಲೆ ಫುಲ್ಲು ಹಿಡ್ಕೊಬಿಟ್ಟಿದೆ. ಇಷ್ಟು ಅದೇನು ಅಂತ ಗೊತ್ತಿಲ್ಲ. ರಾತ್ರಿ 4 ಗಂಟೆ, ಬೆಳಗಿನ ಜಾವ 4 ಗಂಟೆ ತನಕ ನಿದ್ದೆ ಬಂದಿಲ್ಲ ನನಗೆ. ಒದ್ದಾಡಿ ಸಾಕಾಗೋಯ್ತು ನನಗೆ. ಆಮೇಲೆ ನಾನು ಲಾಸ್ಟ್ ಟೈಮ್ ನೋಡಿದಾಗ 4:05 ಆಗಿತ್ತು. ಆಮೇಲೆ ಅದು ಯಾವಾಗ ನಿದ್ದೆ ಬಂತೋ ಗೊತ್ತಿಲ್ಲ. 10 ಕಾಲ್ಗೆ ಎದ್ದು ಬಂದಿದ್ದೀನಿ. ಎದ್ದು ಬಂದಾಗ್ಲಿಂದ ಫುಲ್ಲು ಇದೆಲ್ಲ ತಲೆಯೆಲ್ಲ ಹಿಡ್ಕೊಂಡಿದೆ. ಇಲ್ಲೆಲ್ಲ ಪೇಯ್ನ್ ಆಗ್ತಾ ಇದೆ. ಇಲ್ಲಿ ನೋಡಿ, ಸಾಹೇಬ್ರು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಡೆಕೋರೇಷನ್ ಮಾಡ್ತಾವ್ರೆ ಅಲ್ಲಿ. ಹಂಗ ಅದು ಬಿಸಾಕ್ತಂಗೆ ಕಾಣಿಸ್ತಾ ಐತೆ. ಅಂಡ್ ನನ್ನ ಇದು ಆ ವೇಸ್ನ ಕವರ್ ಮಾಡ್ಬಿಡ್ತೈತೆ ಪಾಟ್ನ. ಅದು ಮೇಲ್ಗಡೆಗೆ ಇಡಬೇಕು, ಅಲ್ಲಿಗೆ ಜೋಡ್ಸವನ್ನ 2 ಬೆಡ್ರೂಮ್ಗೆ ಹಾಕೋಬೇಕು. ಓ, ಹಂಗಿಟ್ಕೊಳಕ ತರ್ಸ್ಕೊಂಡಿದ್ದು ಸಾಯಿಯೊಬ್ರು. ಮೊನ್ನೆನೋ ಯಾವಾಗಲೂ ಕೇಳ್ತಾ ಇದೆ ಅಲ್ವಾ, ಏನಕ್ಕೆ ತರಿಸ್ಕೊಂಡಿದ್ಯಾ ಅವನ ಅಂದರೆ, ಈ ಕಡೆಗೊಂದು ಇಟ್ಕೊಂತೀನಿ, ಈ ಕಡೆಗೊಂದು ಇಟ್ಕೊಂತೀನಿ ಅಂತೆ. ಹಿಂಗೆ ಇದು ಬೇಕಾ ಈ ಸರ್ಕಸ್ಸು? ಚೆನ್ನಾಗಿದೆಯಾ ಮನು? ವಿಂಗ್ಸ್ ಇದ್ದಂಗಿದ್ದಾವೆ. ಹಿಂದೆ ಒಂದು, ಆ ಕಡೆ ಈ ಕಡೆ ಒಂದು, ಮುಂದಕ್ಕೊಂದು ಇಟ್ಕೊಬಿಡು, ಇಲ್ಗೊಂದು ಇಟ್ಕೊ. ವಾವ್, ಸೂಪರ್, ಚೆನ್ನಾಗಿ ಕಾಣ್ತಾ ಇದೆಯಾ, ದೊಡ್ಡ ಟೆಡ್ಡಿ ಬೇರ್ ಥರ. ಎನಿವೇಸ್, ನಾನು ಗುಡ್ ಮಾರ್ನಿಂಗೇ ಹೇಳಿಲ್ಲ ಯಾರಿಗೂ. ಗುಡ್ ಮಾರ್ನಿಂಗ್ ಎಲ್ರಿಗೂ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವಾಗ ವಾಟ್ ನೆಕ್ಸ್ಟ್ ಮನು? ಏನು ಮಾಡ್ಬೇಕು ಇವಾಗ ನಾವು? ಅದು ಅಯ್ಯೋ, ನೆನ್ನೆ ಏನೋ ಒಂದು ಆಲ್ಟ್ರೇಷನ್ ಎಲ್ಲ ಮಾಡಿದ್ನ. ಮನು ಚೆನ್ನಾಗೇ ಇದೆ ಮಂಜು ಅಂದ್ಕೊಂಡು ತಿನ್ಕೊಂಡ್ರು. ಬಟ್ ನನಗೆ ಅದಷ್ಟು ಇಷ್ಟನೇ ಆಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲಿಲ್ಲ. ಬೇಜಾರಾಯ್ತಿತ್ತು. ಅದಷ್ಟು ಆಸೆಯಿಂದ ತಂದ್ರಲ್ಲ, ಹಂಗೆ ಮಾಡ್ಬಿಟ್ನಲ್ಲ ಅಂತ. ಇವಾಗ ಇಲ್ಲ, ಯಾವ್ದಾದ್ರು ಒಂದು ಒಳ್ಳೆ ರೆಸಿಪಿ ಮಾಡಿಬಿಟ್ಟು ಮನು ಕೇಳಬೇಕು ಪುನಃ, ಸಾಕತ್ತಾಗಿ ಮಾಡಿದೀಯ ಮಂಜು, ಇನ್ನೊಂದು 2 ತಿಂಗಳು ಬಿಟ್ಟು ಇದೇನು ಮಾಡು ಅಂತ. ಅವ್ರಿಗೆ ನಾನು ಏನೇ ಅಡುಗೆ ಮಾಡಿದ್ರು ಸಾಕತ್ತಾಗಿದೆ ಅನ್ನಕ್ಕೆ ಭಯ. ಯಾಕೆ ಅಂದರೆ ಅದು ಬೋರ್ ಆಗೋ ತನಕ ರಿಪೀಟ್ ಮಾಡಿಬಿಟ್ಟಿರ್ತೀನಿ ಅದನ್ನು. ಸಾಕತ್ತಾಗಿದೆಯಾ ಹೋಣ. ಇವತ್ತು ಸುಮಾರು ಕೆಲಸಗಳಿದೆ. ಮನೆ ಕೆಲಸ ಅಲ್ಲ, ಪರ್ಸ್ನಲ್ ಕೆಲಸ. ಮನೆ ಕೆಲಸ ಎಲ್ಲ ಇವತ್ತು ಏನೂ ಮಾಡಲ್ಲ, ಜಸ್ಟ್ ಕುಕ್ಕಿಂಗ್ ಒಂದೇ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ಬೇರೆ ಬೇರೆ ಕೆಲಸಗಳಿದೆ, ನೋಡೋಣ ಹೆಂಗೆ ಹೋಗುತ್ತೆ. ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮುಗ್ಯತೆ ಏನೂ ಗೊತ್ತಿಲ್ಲ. ಲೆಟ್ಸ್ ಸಿ. ಅದಕ್ಕೆ ನಾನು ಮೊದಲು ಹೋಗಿ ಬರೋಣ, ಚಿಕನ್ ತಗೊಂಡು ಬರಪ್ಪ. ಆ್ಯಕ್ಚುಲಿ ಇವತ್ತು ಚಿಕನ್ ತೊಗೋಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಮಟನ್ ತೊಗೋಬೇಕು ಅಂತಿತ್ತು. ಬಟ್ ಅದೇನೋ ಗೊತ್ತಿಲ್ಲ, ಅನ್ಫಾರ್ಚುನೇಟ್ಲಿ ಮಂಜು ಮೈಂಡ್ನ ಚೇಂಜ್ ಮಾಡಿಬಿಟ್ಟು ಇಲ್ಲ ಚಿಕನ್ನೇ ತಗೊಳ್ಳೋಣ ಅಂತ ಹೇಳಿದ್ರು. ಸೊ ಚಿಕನ್ಗೆ ಅಲ್ಲಿ ಹೇಳ್ಬಿಟ್ಟು ಬಂದು ಇಲ್ಲಿ ತರಕಾರಿಗೆ ನೋಡ್ತಾ ಇದ್ದೀವಿ. ಏನು ತೊಗೋಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಬಂದು ಇಲ್ಲಿ ಸುತ್ತಾ ಇದ್ದೀವಿ. ಏನೇನು ತೊಗೋಬೇಕು? ತರಕಾರಿ ಮೇನ್ ಬೇಕಿರೋದು ಪುದೀನ, ಕೊತ್ತಂಬರಿ. ಇವತ್ತಿಗೆ ನಾಳೆ ನಾಡಿದ್ದಕ್ಕೂ ತರಕಾರಿ ತೊಗೊಬಿಡ್ತೀನಿ. ತಿರ್ಕೊಂಡು ಏನು ಹೌದು ನೋಡ್ರಪ್ಪ, ನಮ್ಮ ಮಿನಿ ಸಬ್ಸ್ಕ್ರೈಬರು. ಹಾಯ್, ನಿನ್ನ ಹೆಸರೇನು? ಯಶಸ್ವಿನಿ. ಸಡನ್ನಾಗಿ ನೋಡ್ಬಿಟ್ಟು, ಅಕ್ಕ ನೀವು ಯೂಟ್ಯೂಬರ್ ಅಲ್ವಾ, ನಾನು ವಿಡಿಯೋಸಲ್ಲಿ ನೋಡಿದ್ದೀನಿ ನಿಮ್ಮನ್ನ ಅಂತೆ. ಚೆನ್ನಾಗಿತ್ತ ವಿಡಿಯೋಸು? ಥ್ಯಾಂಕ್ ಯು. ಮಿನಿ ಸಬ್ಸ್ಕ್ರೈಬರ್ ಸಿಕ್ಬಿಟ್ಟು ಅಕ್ಕ ಚೆನ್ನಾಗಿದೆ ಅಂತ ಹೇಳಿದಾಗ ಖುಷಿ ಆಗುತ್ತೆ. ಮತ್ತು ನಾವು ವಿಡಿಯೋಸ್ ತೆಗೆದು ತೋರಿಸ್ತಾಳೆ. ಇದು ನೆನ್ನೆ ವಿಡಿಯೋ ನೋಡಿ. ಡೈಲಿ ಹಾಕ್ತೀನಿ, ನೋಡ್ತೀರಾ ನೀವು? ಡೈಲಿ ನೋಡ್ತೀರಾ? ಥ್ಯಾಂಕ್ ಯು. ಅಪ್ಪು, ಭವ್ಯಕ್ಕವ್ರು ಬರ್ತಾವ್ರಂತೀನಿ 5 ನಿಮಿಷದಲ್ಲಿ ಮನೆಗೆ. ಹಾಂ, ಕೊತ್ತಂಬರಿ ಪುದೀನ ಇದೆಯಾ? ಕೊಟ್ಬಿಡಿ. ಬಾಕಿ ತರಕಾರಿ ಆಮೇಲೆ ತಗೊಳ್ಳೋಣ. ನಮ್ಮ ಅಕ್ಕವ್ರು ಬರ್ತಾವ್ರ ಮನೆಗೆ. ಬೆಳಗ್ಗೆ ಫೋನ್ ಮಾಡಿ ಬರ್ತೀನಿ ಅಂದ್ಲು, ಆಮೇಲೆ ಪುನಃ ಕ್ಯಾನ್ಸಲ್ ಮಾಡಿದ್ಲು. ಇವಾಗ ಇನ್ನೊಂದು 5 ನಿಮಿಷದಲ್ಲಿ ಮನೆಗೆ ಬರ್ತೀವಿ, ಹತ್ರದಲ್ಲಿದ್ದೀವಿ ಅಂತ ಕಾಲ್ ಮಾಡಿದ್ದಾರೆ. ಹೋಗ್ಬಿಡೋಣ ಮನೆಗೆ. ಬಂದರು ನಮ್ಮ ಅಕ್ಕವರು. ಬಟ್ ಇಲ್ಲಿ ಸ್ವಲ್ಪ ಕಾರ್ ಪಾರ್ಕಿಂಗೇ ಪ್ರಾಬ್ಲಮ್ಮು ನಮಗೆ. ಅಲ್ಲೇ ಮಾಡಿದ್ದಾರೆ. ಸೊ ಮಂಜು ಅವ್ರ ಅಕ್ಕ ಬಂದರು. ಆಲಕ್ಕೆ ಸಡನ್ನು ಮಂಜು ಫುಲ್ ಖುಷಿ ಈ ಕಡೆಯಿಂದ. 2 hours later. ಇವಾಗ ಜಸ್ಟ್ ನಮ್ಮ ಅಕ್ಕ ಭಾವನ ಕಳಿಸ್ಬಿಟ್ಟು ಬರ್ತಾ ಇದ್ದೀವಿ ಮನೆಗೆ. ಅವ್ರನ್ನ ಕಳಿಸ್ಬೇಕಂದ್ರೆ ಮಾತಾಡ್ಕೊಂಡು ಕೂತಿದ್ವಲ್ಲ, ಇದರಲ್ಲೇ ಆ ವಿಡಿಯೋ ಬೈಟ್ ತಗೊಳ್ಳೋದೇ ಮರ್ತೋಗ್ಬಿಡ್ತು. ಅಡುಗೆ ಅಂತೂ ಮಾಡೇ ಇಲ್ಲ, ಇವಾಗ ಮಾಡ್ಬೇಕು. ಎಲ್ಲ ತಂದು ಹಂಗೆ ಇಟ್ಟಿದ್ದು. ಅವರು ಊಟಕ್ಕೆ ಬಂದಿರಲಿಲ್ಲ, ಎಲ್ಲ ಫಂಕ್ಷನ್ಗೆ ಹೋಗ್ತಾ ಇದ್ರು. ಅವರು ಯಾವುದೋ ಫ್ರೆಂಡ್ ಮನೆ ಫಂಕ್ಷನ್ ಅಂತೆ. ಸೊ ಹಂಗಾಗಿ ಊಟ ಎಲ್ಲ ಬೇಡ ಅದಕ್ಕೆ ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ದಾಯ್ತು. ಇವಾಗ ಹೋಗ್ಬೇಕು, ಏನಾದರೂ ಮಾಡಬೇಕು. ಏನಪ್ಪ ಅದು? ಇಡಿ, ಇವಾಗ ಆಮ್ಲೆಟ್ ಹಾಕ್ತೀನಿ, ಪರವಾಗಿಲ್ಲ. ಹೇಳಿದೆ ನೋಡ್ಕೊಂಡು ಕೊಡಿ, ಹೊಡೆದೋಗಿರೋದೆಲ್ಲ ಕೊಡಬೇಡಿ ಅಂತ. ಅದಕ್ಕೆ ಕೈಯಲ್ಲೇ ಇಟ್ಕೊಂಡು ಬಂದಿದೆ ಕವರ್ನ. ಎಗ್ಗು ತರೋದೇ ಕಷ್ಟ, ತರೋ ಅಷ್ಟಲ್ಲೇ ಡ್ಯಾಮೇಜ್ ಆಗಿ ಹೋಗ್ಬಿಡತ್ತೆ. ಅಂತೂ ಆಗಿದೆ. ಹೋಗೋಣ ಇವಾಗ. ಫಸ್ಟ್ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಡೋಣ. ಅಡುಗೆ ಮನೆದು 1:15 ಆಗೋಯ್ತು ಟೈಮು.
ಇವಾಗ ಕಮ್ಮಿ ಅಂದರೂ 1 ಅವರ್ ಬೇಕು ನನಗೆ ಕಿಚನಲ್ಲಿ, 2:30 ಆಗೋಗುತ್ತೆ. ಹೊಟ್ಟೆ ಆಗ್ತಾ ಇದೆ. 1 ಅವರಿಂದ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ನಿನ್ನೆ ಚಿಕನ್ನ ಅಧ್ವಾನ ಇಳಿಸ್ಬಿಟ್ಟಿದ್ದೆ. ಅದಕ್ಕೆ ಇವತ್ತು ಏನಾದ್ರು ಡಿಫ್ರೆಂಟಾಗಿ ಮಾಡೋಣ, ಡಿಫ್ರೆಂಟ್ ಫ್ಲೇವರ್ ಟಚ್ ಕೊಡೋಣ ಅಂದ್ಕೊಂಡು ಯೂಟ್ಯೂಬಲ್ಲಿ ರೆಸಿಪಿಗಳನ್ನ ಹುಡ್ಕೊಂಡು ಕೂತಿದ್ದೆ. ಮನು ಹೊರಗಡೆ ಹೋಗಿದ್ರು, ಒಬ್ಬಳೇ ಇದ್ದೆ. ಬಂದು ನನ್ನ ಪ್ಲ್ಯಾನ್ನೇ ಉಲ್ಟಾ ಪಲ್ಟಾ ಮಾಡಾಕ್ಬಿಟ್ರು. ಅವರಿಗೆ ಭಯ, ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಏನಾದ್ರು ಯಾವ್ದಾದ್ರು ರೆಸಿಪಿ ಟ್ರೈ ಮಾಡ್ತೀನಿ ಅಂದರೆ ಅವರಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗೋಗ್ಬಿಡುತ್ತಂತೆ. ಬೇಡಮ್ಮ ಟಾರ್ಚರು ಅಂತ ಅಂದ್ಬಿಟ್ಟು ಬಿರಿಯಾನಿ ತಿನ್ನಂಗಾಗಿದೆಯಂತೆ. ಇದು ಪಕ್ಕಾ ಸುಳ್ಳು, ನನಗೆ ಗೊತ್ತು. ಏನೋ ಒಂದು ನನ್ನ ಮೈಂಡ್ ಸೆಟ್ ಚೇಂಜ್ ಮಾಡಬೇಕಲ್ಲ ಅಂದ್ಕೊಂಡು ಬಿರಿಯಾನಿ ಮಾಡಿಬಿಡು, ಬಿರಿಯಾನಿ ತಿನ್ನಂಗಾಗಿದೆ ಅಂತ ಹೇಳ್ತಾ ಇದ್ರು. ಯಾಕಂದರೆ ನಾನು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತೀನಿ. ಅವೇನಪ್ಪ? ಬಟ್ ಚಿಕನ್ನು ಜಾಸ್ತಿ ತಂದಿದ್ದೀವಿ. ಅಷ್ಟು ಚಿಕನ್ ಹಾಕಿ ಬಿರಿಯಾನಿ ಮಾಡೋಕ್ಕಾಗಲ್ಲ, ಅಂದರೆ ಪೀಸಸ್ ಜಾಸ್ತಿ ಆಗ್ಬಿಡುತ್ತೆ. ಇವತ್ತು ಒಂದೇ ದಿನಕ್ಕಲ್ವ, 2 ಟೈಮ್ಗೆ. ಹಾಗಾಗಿ ಸ್ವಲ್ಪ ಪೀಸಸ್ ಹಾಕಿ ಬಿರಿಯಾನಿ ಮಾಡ್ಬಿಟ್ಟು ಇನ್ನೊಂದು ಡ್ರೈ ಮಾಡ್ತೀನಿ. ಎದ್ರುಕೋಬೇಡ, ಚೆನ್ನಾಗಿ. ಅದೇ ರೆಗ್ಯುಲರ್ ಆಗಿ ಮಾಡೋ ಐಟಮ್ಗಳಾದರೆ ಮಾಡ್ತೀನಿ. ಅವರಿಗೆ ಒಂದೇ ಥರ ಟೇಸ್ಟ್ ತಿಂತಾ ಇದ್ದಾರಂತೆ ನಾನ್ ವೆಜ್, ಚಿಕನ್ನು. ಅದಕ್ಕೆ ಯಾಕೋ ಒಂದೇ ಥರ ಟೇಸ್ಟ್ ಆಗ್ತಾ ಇದೆ ಮಂಜು ಅಂತ ಮೊನ್ನೆ ಅಂದಿದ್ರು. ಅದಕ್ಕೆ ನೆನ್ನೆ ಏನೋ ಒಂದು ಹರಿಬರಿಲಿ ಮಾಡೋಕ್ಕೆ ಹೋದರೆ, ನೆನ್ನೆ ಏನು ಡಿಫ್ರೆಂಟ್ ಫ್ಲೇವರೆಲ್ಲ ಏನು ಟ್ರೈ ಮಾಡೋಕ್ಕೆ ಹೋಗ್ತಿಲ್ಲ. ನನಗೇನು ಬರುತ್ತೆ ಅದನ್ನೇ ಮಾಡೋಕ್ಕೆ ಹೋಗಿದ್ದು. ಮಾಡಿದ್ದು ಎಡ್ಬಿಟ್ಟು ಸಾಲ್ಟ್ ಎಕ್ಸ್ಟ್ರಾ ಹಾಕ್ಬಿಟ್ಟಿದೆ. ಅದಕ್ಕೆ ಇವತ್ತು ಯಾವುದಾದ್ರು ಒಂದು ಹೊಸ ರೆಸಿಪಿ ಟ್ರೈ ಮಾಡೋಣ ಅಂತ ಹೋದರೆ ಅದಕ್ಕೂ ಬಿತ್ತು ಹಾಗೆ. ಇವಾಗ ಆಸ್ ಯೂಶುವಲ್ ಚಿಕನ್ ಬಿರಿಯಾನಿ ಮಾಡಿಬಿಟ್ಟು ಪೆಪ್ಪರ್ ಖಾಲಿಯಾಗಿದೆ, ಪೆಪ್ಪರ್ ಟ್ರೈ ಮಾಡೋಣ ಅಂತ ಅನ್ಕೊಂತಿದ್ದೆ. ಪೆಪ್ಪರ್ ಪೌಡ್ರು ಇಲ್ಲ, ಸೀಡು ಇಲ್ಲ. ಅದಕ್ಕೆ ಬೇರೆ ಏನಾದ್ರೂ ಗಾರ್ಲಿಕ್ ಚಿಕನ್ ಆ ಥರ ಏನಾದರೂ ಮಾಡೋಣ ಡ್ರೈ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಬೇಗ ಮಾಡಿ ಮುಗಿಸೋಣ. ಗೊತ್ತಿರೋ ರೆಸಿಪಿಗಳಾದರೆ ಬೇಗ ಆಗತ್ತೆ. ಇವತ್ತು ಏನೇನೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದೆ. ಎಲ್ಲ ಪ್ಲ್ಯಾನ್ಗಳು ಉಲ್ಟಾ ಪಲ್ಟಾ ಆಗೋಗ್ಬಿಡ್ತು ಇವತ್ತು. ಇವಾಗ ಊಟ ಮಾಡ್ತಾ ಇದ್ದೀವಿ, ಲಂಚ್ ಇವಾಗ ರೆಡಿ ಆಯಿತು. ಚಿಕನ್ ಬಿರಿಯಾನಿ ಡ್ರೈ ಮಾಡಿದ್ದೀನಿ, ಏನೋ ಡಿಫ್ರೆಂಟಾಗಿ ಮಾಡಿದ್ದೀನಿ. ಪೆಪ್ಪರ್ ಪೌಡರ್ ಇಲ್ಲ. ಅದೇನೇ ಆಗಲಿ, ಚಿಕನ್ನು ಮಟನ್ನಿಗೆ ಪೆಪ್ಪರ್ ಹಾಕಿದ್ರೇ ಅದು ಫ್ಲೇವರ್ ಚೆನ್ನಾಗಿ ಬರೋದು. ಇನ್ನು ಪುನಃ ತರಿಸಿ ಮಾಡೋದು ಎಲ್ಲ ಲೇಟ್ ಆಗೋಗುತ್ತೆ ಅಂದ್ಕೊಂಡು ಮಾಡಿದ್ದೀನಿ. ಡ್ರೈ ಟೇಸ್ಟ್ ಮಾಡಿ ಹೇಳಿ ಮನು, ಹೆಂಗಿದೆ? ಹೇಳು ಮನು, ಆನೆಸ್ಟ್ ಫೀಡ್ಬ್ಯಾಕ್ ಹೇಳ್ಬೇಕಪ್ಪ. ಅದಲ್ಲ, ಇದು ನಿನ್ ಎಲ್ಲ ಚೆನ್ನಾಗಿರ್ತಿದ್ ಬಿಡಪ್ಪ, ಅದೇ ಅಷ್ಟೇ. ಏನೋ ಕೇಳಿದ್ನಲ್ಲ ನಾನು, ಹೇಳ್ಬೇಕಲ್ಲ ಅಂತ ಹೇಳ್ತಾರೆ. ನಿನ್ನೆ ಚಿಕನ್ ಆ್ಯಕ್ಚುಲಿ ಚೆನ್ನಾಗಿರಲಿಲ್ಲ, ಅದನ್ನೂ ಚೆನ್ನಾಗೈತೆ ಅಂತಲೇ ಹೇಳಿದರು. ನನಗೆ ಇಷ್ಟ ಆಗಲಿಲ್ಲ ಅದು. ಸೊ ನಮ್ಮ ಅಕ್ಕ ಅವ್ರು ಬಂದಿದ್ರಲ್ಲ, ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಅದಕ್ಕೆ ರಿಟರ್ನ್ ಹೋಗ್ತಾ ಹಂಗೆ ಮನೆಗೆ ಬಂದೋಗು, ಮಕ್ಕಳಿಗೆ ಸ್ವೀಟ್ ಮಾಡ್ತೀನಿ ಅಂತ ಹೇಳಿದೆ. ಮೊನ್ನೆ ಮಾಡಿದ್ನಲ್ಲ ಕ್ಯಾರೆಟ್ ಲಡ್ಡು, ಅದನ್ನು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಅದೆಲ್ಲ ಗ್ರೈಂಡ್ ಮಾಡಿ ಫ್ರೈ ಮಾಡಿಬಿಟ್ಟು ಉಂಡೆ ಕಟ್ಟಬೇಕು. ಮೊದಲು ಊಟ ಮಾಡಿಬಿಡೋಣ ಅಂತ ಲೇಟಾಗಿ ಹೋಯ್ತಲ್ಲ, ಅದಕ್ಕೆ ಊಟ ಕುತ್ಕೊಂತಾ ಇದ್ದೀವಿ. ಇವತ್ತೆಲ್ಲ ಫುಲ್ ಬಿಸಿ ಆಕ್ಯುಪೈಡ್ ಡೇ ಆಗೋಯ್ತು. 5:45 ಟೈಮು. ಮಂಜು ಬ್ಯುಸಿ ಆಗ್ಬಿಟ್ಟವ್ರೆ, ಅವರಿಲ್ಲ ನೋಡ್ರಿ. ಇದು ಅವತ್ತು ಮಾಡಿದ್ರಲ್ಲ ನಮ್ಮ ಮೇಲೆ ಎಕ್ಸ್ಪೆರಿಮೆಂಟು, ಅದನ್ನೇ ಇವತ್ತಿನ ದಿವಸ ಅವರು ಬೇರೆಯವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಯಾರ ಮೇಲಪ್ಪ ಎಕ್ಸ್ಪೆರಿಮೆಂಟ್? ನನ್ನ ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರೆ. ನಾವೇನೇ ಒಂದು ಹೊಸ ರೆಸಿಪಿ ಟ್ರೈ ಮಾಡಿದ್ರು ಅದು ನನ್ನ ಮಕ್ಕಳ ಮೇಲೆ ಪ್ರಯೋಗ ಆಗ್ಬಿಟ್ರೆ ಅದ್ರಾಗ ಅವಾಗ ಸಿಗೋ ಸ್ಯಾಟಿಸ್ಫ್ಯಾಕ್ಷನೇ ಲೆವೆಲ್ಲೇ ಬೇರೆ. ಅವತ್ತು ಶಿಕ್ ಕಬಾಬ್ ಕೊಟ್ಟು ಕಳಿಸಿದ್ನಲ್ಲ, ಭಾಳ ಇಷ್ಟಪಟ್ಟು. ಅದಕ್ಕೆ ಇವತ್ತು ಲಡ್ಡು ಥರ ಮಾಡಲ್ಲ, ಬರ್ಫಿ ಥರ ಮಾಡೋಣ ಅನ್ಕೊಂಡಿದ್ದೀನಿ. ಅದೇ ಬರ್ಫಿ ಶೇಪ್ ಅಷ್ಟೇನೆ. ಸೊ ಅದರಿಂದ ಒಂದು 2 ಅವರ್ಸಿಂದ ಫುಲ್ ಬಿಸಿ ಆಗ್ಬಿಟ್ಟವ್ರೆ. 5:45 ಟೈಮು, ವೀಕೆಂಡ್ ಇವತ್ತು, ಮಜಾ ಮಾಡೋ ದಿನ. ಈಗ ನಾವು ಪ್ಲಾನ್ ಮಾಡ್ತೀವಿ ಕುತ್ಕೊಂಡು. ವಿಡಿಯೋನು 5 ಗಂಟೆಗೆ ಪಬ್ಲಿಷ್ ಮಾಡಿಬಿಟ್ಟೆ, ಇನ್ನೇನು ಕೆಲಸ ಇಲ್ಲ. ಈಗ ಕುತ್ಕೊಂಡು ಸುಮಾರು ಒಂದಷ್ಟು ಜನ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿಬಿಟ್ಟು, ಯಾರಪ್ಪ ಏನು ಕತೆ, ಏನು ಮಾಡೋದು ಇವತ್ತು, ಏನಾದರೂ ಪ್ಲಾನ್ಗೆ ಏನು ಮಾಡಿದ್ದೀರಾ, ಬರಲ್ಲ ಅಂತ ಕೇಳ್ತೀನಿ. ಬಾ ಅಂದರೆ ಹೋಗೋದು, ಇಲ್ಲ ಅಂದರೆ ಇಲ್ಲೇ ಕುತ್ಕೊಂಡು ಯಾವುದಾದ್ರೂ ಮೂವಿನ ನೋಡ್ತೀನಿ. ಆ್ಯಕ್ಚುಲಿ ಎಲ್ಲ ಮೂವಿ ನೋಡ್ಬಿಟ್ಟಿದ್ದೀನಿ, ಯಾವುದೂ ಇಲ್ಲ, ನೋಡೋಣ. ಸ್ವೀಟು ಒಂದು ಹಂತಕ್ಕೆ ರೆಡಿ ಆಯಿತು. ಇವಾಗ ಬರ್ಫಿನ ಲಡ್ಡುನ ಡಿಸೈಡ್ ಮಾಡ್ಕೊಂಡು ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಮಾಡೋಣ ಅಂತ. ಮೊನ್ನೆ ಲಡ್ಡು ಶೇಪಲ್ಲಿ ಮಾಡಿದ್ನಲ್ಲ, ಮಕ್ಕಳಿಗೆ ಬರ್ಫಿ ಶೇಪ್ ಇಷ್ಟ ಆಗುತ್ತೇನೋ ಅಂದ್ಕೊಂಡು ಬರ್ಫಿ ಶೇಪಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಅದೇನಾದ್ರು ಬರ್ಫಿ ಶೇಪಲ್ಲಿ ಬರ್ತವ್ರೆ ಮಾಡೋದು, ಇಲ್ಲಾಂದರೆ ಆ್ಯಸ್ ಯೂಶುವಲ್ ಲಡ್ಡು ಮಾಡೋದು ಭಾಳ ಈಸಿ. ಬರ್ಫಿ ಶೇಪ್ ಸ್ವಲ್ಪ ಈ ಡ್ರೈ ಫ್ರೂಟ್ದು ತರಬೇಕಲ್ಲ, ನೋಡೋಣ ಮಾಡ್ಕೊಳ್ಳೋಣ. ಪಟ ಅಂತ ಹೊರಟಿದ್ದಾರಂತೆ ನಮ್ಮ ಅಕ್ಕ ಬಾವ ಬರ್ತಾ ಇದ್ದಾರೆ. ನಿಂತು ಕಾಲು ನೋವು ಬಂತು. ಸುಮಾರು ಹೊತ್ತಿಂದ ನಿಂತೇ ಇದ್ದೀನಿ ಅಡುಗೆ ಮಾಡೋಕ್ಕೆ, ಅದಾದಮೇಲೆ ಸ್ವೀಟ್ ಮಾಡೋಕ್ಕೆ. ಅದಕ್ಕೆ ಇವಾಗ ಆರಾಮಾಗಿ ಅಲ್ಲಿ ಟೀಪೈ ಹತ್ರ ಕುತ್ಕೊಬಿಟ್ಟು ಮಾಡ್ಕೊಳ್ಳೋಣ ಅಂತ ಎಲ್ಲನೂ ತಗೊಂಡು ಹೋಗ್ತಾ ಇದ್ದೀನಿ. ಆರಾಮಾಗಿ ಮಾಡೋಣ, ಏನಕ್ಕೆ ನಿಂತ್ಕೊಂಡು ಸಂಕಟ ಪಟ್ಕೊಂಡು ಹರಿಬರಿನಲ್ಲಿ ಮಾಡೋದು ಅಂತ ಅಷ್ಟೇ. ಟೇಸ್ಟ್ ಮಾಡ್ತೀಯ ಮನು? ಕೊಡ್ಲ ಒಂದು? ಫುಲ್ ಇಲ್ಲ, ಉಂಡೆ ಕಟ್ಕೊತಾ ಇದ್ದೀನಿ. ಒಂದು 5-6 ಮಾಡಿದ್ದೀನಿ. ಕೊಡ್ಲ ಒಂದು? ಟೇಸ್ಟ್ ಮಾಡ್ತೀಯಾ?
ಏನಿದೆ ಹಿಂಗೈತೆ? ಇವತ್ತು ಬೇರೆ ಶೇಪಲ್ಲಿ ಮಾಡಿದ್ದೀನಿ. ಬರ್ಫಿ ಥರ ಮಾಡೋಣ ಅಂತ ಹೋದೆ, ಅದು ಯಾಕೋ ಬರ್ಫಿ ಥರ ಕರೆಕ್ಟಾಗಿ ಬರಲಿಲ್ಲ, ಅದಕ್ಕೆ ಈ ಶೇಪ್ ಮಾಡಿದೆ. ಅವತ್ತೇ ಬೇರೆ ಟೇಸ್ಟ್ ಇತ್ತು, ಇವತ್ತೇ ಬೇರೆ ಟೇಸ್ಟು. ಇವತ್ತು ಬೇರೆ ಫ್ಲೇವರ್ ಟಚ್ ಕೊಟ್ಟಿದ್ದೀನಿ. ಕೊಡು ಒಂದು ಬೈಟು. ಇದು ಒಂಥರ ಒಬ್ಬಟ್ಟು ಥರನೋ ಏನೋ ಥರ ಬರ್ತಾ ಇದೆ, ಏನೋ ಫ್ಲೇವರು ತಿಂದಿರೋ ಫ್ಲೇವರೇ ಬರ್ತದೆ, ಗೊತ್ತಾಗ್ತಾಯಿಲ್ಲ. ಅವತ್ತು ಬೇರೆ ಫ್ಲೇವರ್ ಇತ್ತು, ಅವತ್ತೊಂಥರ ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿತ್ತು. ಇವತ್ತಿಗಿನ್ನ ಇವತ್ತು ಹೌದಾ? ಇದ್ರ ಮೇಲ್ಗಡೆ ಕೋಕೋನಟ್ ಪೌಡ್ರನ್ನು ಇದು ಮಾಡಿದ್ದೀನಿ. ಏನು ಮಾಡಿದ್ರು ಅವತ್ತು ಒಳಗಡೆ ಗಟ್ಟಿ ಸಿಗೋದು, ಇವತ್ತು ಅದು ಇದು ಡೇಟ್ಸ್ ಜಾಸ್ತಿ ಹಾಕ್ತೆ. ಅವತ್ತು ಬಾದಾಮ್ ಜಾಸ್ತಿ ಹಾಕಿದೆ, ಇವತ್ತು ಡೇಟ್ಸ್ ಜಾಸ್ತಿ ಹಾಕ್ತೆ. ಮಕ್ಳಿಗಲ್ವಾ ಅಂದ್ಬಿಟ್ಟು ಡೇಟ್ಸ್ ಜಾಸ್ತಿ ಹಾಕ್ತೆ. 2 hours later. ಅಕ್ಕ ಬಾವ ಅವ್ರ ಫ್ರೆಂಡ್ಸು ಎಲ್ಲ ಬಂದಿದ್ರು. ಸ್ವೀಟ್ ಎಲ್ಲ ಪ್ಯಾಕ್ ಮಾಡಿ ಇಷ್ಟೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಕಳಿಸ್ಕೊಡ್ತಾ ಇದ್ದೀವಿ. ಕಳಿಸ್ಕೊಟ್ಟಿದ್ದಾಯ್ತು. ಹಿಂಗೆ ಇಡೀ ದಿನ ಹೋಯ್ತು ಇವತ್ತು. ಬಿಸಿ ಎದ್ದಾಗ್ಲಿಂದ 10:30 ಎದ್ದಿದ್ದು ಇಲ್ಲಿ ತನಕನೂ ಫುಲ್ಲು ಬಿಸಿ. ಒಂದು ಸ್ವಲ್ಪ ಕೆಲಸ ಇತ್ತು, ಇವಾಗಲಾದ್ರೂ ಮುಗಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಮನೆಗೆ ಹೋದ್ಮೇಲೆ. ಯಾಕಂಗೆ ಓಡ್ತಾ ಇದ್ದೀವಿ ನಾವು? ನೀನು ಓಡ್ತಾರೆ, ನಾನು ಹೌದಾ? ಬೇಡ ಅಂತ ಓಡ್ತಾ ಇದ್ದೀನಿ. ಅವಾಗಲೇ ಓಡ್ ಬಂದ್ನಲ್ಲ, ಇನ್ನು ಅದೇ ರಿದಮ್ಮಲ್ಲಿದ್ದೀನಿ. ಕೊನೆಗೆ ಒಂದು ಕೆಲಸನಾದ್ರು ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಇವಾಗ ಸಲೂನ್ಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಾಳೆ ವಿರಾಜ್ ಬರ್ಡೇ, ನಾಳೆ ಅಲ್ಲಿ ಹೋಗ್ಬೇಕು. ಇಲ್ಲಾಂದರೆ ನಾಳೆನೇ ಹೋಗಿ ಆರಾಮಾಗಿ ಮಾಡಿಸ್ಕೋಬೋದಿತ್ತು. ವೀಕೆಂಡ್ ಅಲ್ವಾ, ರಶ್ ಬೇರೆ ಇರುತ್ತೆ. ಮಧ್ಯಾಹ್ನನೇ ಹೋಗೋ ಪ್ಲಾನಲ್ಲಿದ್ದೆ. ನಡೆಯುತ್ತೆ. ಬಿಟ್ಟು ಬರ್ತೀಯಾ? ನಾನೇ ಹೋಗ್ಲಾ? ಬಿಟ್ಟು ಬರ್ತೀನಿ. ಟೈಮ್ ಅಲ್ಲೇ ಆಯ್ತು. ಇವಾಗ ಹೋದ್ರು ನಾನು ಬರೋ ಅಷ್ಟೊತ್ತಿಗೆ ಒಂದು 8 o'clock ಅಂತೂ ಆಗೇ ಹೋಗ್ಬಿಡತ್ತೆ. ಅಲ್ಲಿಗೆ ದಿನ currency, moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back for the sunny part. With us and get your money.